ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲಿಯೇ ನಾವು ಇರುತ್ತೇವೆ. ಮಂಗಳೂರು ಪೀಠಕ್ಕೆ ಸೇರುವುದಿಲ್ಲ. ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಪೀಠಕ್ಕೆ ಸೇರಿಸಲು ಬಿಡುವುದಿಲ್ಲ ಎಂದು ಸಿದ್ದಾಪುರ ತಾಲೂಕಾ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಜಿ ನಾಯ್ಕ ಹಣಜಿಬೈಲ್ ಅವರು ಹೇಳಿದರು. ಅವರು ಸಿದ್ದಾಪುರದಲ್ಲಿಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಕುರಿತು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯನ್ನ ಧಾರವಾಡ ಹೈಕೋರ್ಟ್ ಪೀಠದಿಂದ ಮಂಗಳೂರು ಪೀಠಕ್ಕೆ ಸೇರಿಸಲು ನಮ್ಮ ವಿರೋಧವಿದೆ. ಈ ಕುರಿತು ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಮನವಿಯನ್ನ ನೀಡುತ್ತೇವೆ. ಒಂದು ವೇಳೆ ಸ್ಪಂದಿಸದಿದ್ದರೆ ಜಿಲ್ಲೆಯ ಮತ್ತು ತಾಲೂಕಿನ ಜನರನ್ನ ಸೇರಿಸಿ ಹೋರಾಟವನ್ನ ನಡೆಸುತ್ತೇವೆ. ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯನ್ನ ಮಂಗಳೂರು ಪೀಠದ ವ್ಯಾಪ್ತಿಗೆ ಸೇರಲು ಬಿಡುವುದಿಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡ ವೀರಭದ್ರ ನಾಯ್ಕ್ ಹಾಗೂ PB ಹೊಸೂರ್ ರವರು ಮಾತನಾಡಿ ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ್ ಸಂಪಂಡ. ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಪತ್ರಿಕಾಗೋಷ್ಠಿಯಲ್ಲಿ ಏನೇನು ಮಾತನಾಡಿದರು ಎನ್ನುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಕೊನೆವರೆಗೂ ವೀಕ್ಷಿಸಿ. ವ್ಯವಹಾರಿಕ ಸಂಬಂಧದ ದೃಷ್ಟಿಯಿಂದ ಹೋಲಿಕೆಯನ್ನು ಮಾಡಿದಾಗ ನಮ್ಮ ಮಂಗಳೂರು ಅನುಕೂಲಕರವಾದಂಥ ಜಾಗ ಅಲ್ಲ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ, ಹಳಿಯಾಳ ತುದಿಯವರಿಗೆ ಭಾಳ ದೂರ ಆಗುತ್ತೆ. ಸುಮಾರು 400 ಕಿಲೋಮೀಟರ್ ಅಂತರಗಳು ಬರ್ಬೋದು. ಜೈಲ, ದಾಂಡೇಲಿ ಆ ಭಾಗದವರಿಗೆ. ಹಾಗಾಗಿ ಎಲ್ಲ ಕಡೆಗೂ ನಾಗರಿಕ ವೇದಿಕೆಗೆ ಸಂಬಂಧಪಟ್ಟ ಹಾಗೆ ವಕೀಲ ಸಂಘದವರು, ಬೇರೆ ಬೇರೆ ಸಂಘಟನೆಗಳು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆ ವ್ಯಕ್ತಪಡಿಸೋದು ಕೇವಲ ಮಾಧ್ಯಮದ ಮುಖಾಂತರ ನಾವೇ ಓಡಾಡಿ ಮಾಡ್ಕೊಳ್ತಾ ಇದ್ರೆ ಆಗಲ್ಲ. ಇದೊಂದು ಪ್ರಚಾರದ ದೃಷ್ಟಿಗಾಗಿ ನಾವು ಮಾಡ್ತಾ ಇರೋದು. ಈಗಾಗಲೇ ನಮ್ಮ ಬೇರೆ ಬೇರೆ ಸಂಘಟನೆಯವರು ಸಿದ್ದಾಪುರ ತಾಲೂಕಿನವರು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮುಖಾಂತರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಾವು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಅವರಿಗೆ ನಾವು ಈ ಮನವಿಯನ್ನು, ನಮ್ಮ ವಿರೋಧದ ಮನವಿಯನ್ನು ಕಳಿಸಿಕೊಡೋದ್ರ ಮುಖಾಂತರ ಉತ್ತರ ಕನ್ನಡ ಜಿಲ್ಲೆಯವರು ನಾವು ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲೇ ನಾವು ಇರುತ್ತೇವೆ. ನಮ್ಮ ಭಾವನಾತ್ಮಕವಾದಂಥ ಸಂಬಂಧ ಧಾರವಾಡದ ಜೊತೆಯಲ್ಲಿ ನಮ್ಮೆಲ್ಲರಿಗೂ ಇದೆ. ಈ ಭಾಗದವರು ಹೋಗಿ ಬರಲಿಕ್ಕೆ ಸಹ ದೂರದ ದೃಷ್ಟಿಯಿಂದನೂ ಅಂತ ಏನು ಮಂಗಳೂರಿಗೆ ಹೋಲಿಸಿದ್ರೆ ಅಷ್ಟೊಂದು ದೂರ ಆಗಲ್ಲ. ವ್ಯವಹಾರಿಕ ಸಂಬಂಧಕ್ಕೂ ನಮಗೇನು ತೊಂದರೆ ಆಗೋದಿಲ್ಲ. ಹಾಗಾಗಿ ನಾವು ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲೇ ನಾವು ಇರ್ತೇವೆ. ಯಾವ ಕಾರಣಕ್ಕೂ ನಾವು ಮಂಗಳೂರಿಗೆ ಸೇರಲ್ಲ. ನೀವು ಮಂಗಳೂರು ಪೀಠವನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ಸಿದ್ದಾಪುರ ತಾಲೂಕಿನ ಯಾವುದೇ ವಿರೋಧ ಇಲ್ಲ. ನಿಮ್ಮ ಸಮೀಪದ ಯಾವುದಾದ್ರು ಜಿಲ್ಲೆಯನ್ನು ನೀವು ಸೇರಿಸಿಕೊಂಡು ನೀವು ಬೇಕಾದರೆ ಮಂಗಳೂರಲ್ಲಿ ಮಾಡಿಕೊಳ್ಳ್ರಿ. ಯಾವ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯನ್ನು ನಾವು ಸೇರಿಸಲಿಕ್ಕೆ ನಾವು ಬಿಡಲ್ಲ. ನಮ್ಮ ಮನವಿಗೆ ಸರಿಯಾದ ಸ್ಪಂದನೆ ಸಿಗದೇ ಇದ್ದರೆ ನಾವು ಪ್ರತಿಭಟನಾ ಮುಖಾಂತರದಲ್ಲಾದರೂ ಸಹ ನಾವು ಸಿದ್ದಾಪುರ ತಾಲೂಕಿನವರು ಜಿಲ್ಲೆಯ ಜನರನ್ನು ಒಟ್ಟು ಮಾಡಿಕೊಂಡು ನಾವು ಹೋರಾಟ ಮಾಡ್ತೇವೆ. ಜೊತೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು, ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಈಗಾಗಲೇ ತಮ್ಮ ವಿರೋಧವನ್ನು ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮುಖಾಂತರ ಮಾಡಿದ್ದಾರೆ. ಮತ್ತೊಮ್ಮೆ UT ಖಾದರ್ ಅವರು ನಮ್ಮದು ಉಸ್ತುವಾರಿ ಸಚಿವರುಗಳು ಮೊನ್ನೆ ಅಷ್ಟೇ ನೇಮಕ ಆಗಿದೆ. ಆದರೆ ಅವರೂ ಸಹ ಮಂಗಳೂರಲ್ಲಿ ಹೈಕೋರ್ಟ್ ಪೀಠ ಆಗಬೇಕು ಅಂತ ಬಯಸುವಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಅವ್ರ ಮೇಲೆ ನಾವು ವಿಶ್ವಾಸ ವ್ಯಕ್ತಪಡಿಸಲಿಕ್ಕಾಗಲ್ಲ. 6 ಕ್ಷೇತ್ರದಲ್ಲಿ 6 ಜನ ಶಾಸಕರಿದ್ದಾರೆ. ಈ 6 ಜನ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರಬೇಕು. ಮಾನ್ಯ ಸಂಸದರು ಸಹ ಒತ್ತಡವನ್ನು ತರೋದ್ರ ಮುಖಾಂತರ ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲೇ ನಾವು ಇರಬೇಕು ಅಂತ ಬಯಸ್ತೇವೆ. ಮಾನ್ಯ ಮುಖ್ಯ ನ್ಯಾಯಾಧೀಶರುಗಳ ಗಮನಕ್ಕೆ ತರಬೇಕಾದ್ರೆ ಮಂಗಳೂರು ಭಾಗದ ಜನ ಹೇಳ್ಬೋದು, ಕರಾವಳಿ ಜಿಲ್ಲೆಗಳು ಅಂತ ಹೇಳ್ತಾರೆ. ಕರಾವಳಿ ಜಿಲ್ಲೆ ಅಂದ್ಕೂಡ ಮಂಗಳೂರು, ಉಡುಪಿನೋ ಉತ್ತರ ಕನ್ನಡ ಅಂತ ಸೇರಿಸ್ಬಿಡ್ತಾರೆ. ಉತ್ತರ ಕನ್ನಡ ಭಟ್ಕಳದಿಂದ ಕಾರವಾರವರೆಗೆ 5 ತಾಲೂಕುಗಳು ಕರಾವಳಿ ಭಾಗದಲ್ಲಿ ಇರ್ಬೋದು. ಅದನ್ನು ಬಿಟ್ಟು 7ರಿಂದ 8 ತಾಲೂಕುಗಳು ಘಟ್ಟದ ಮೇಲಿದೆ. ಅದು ಸಿದ್ದಾಪುರ ಇರ್ಬೋದು, ಶಿರ್ಸಿ, ಯಲ್ಲಾಪುರ, ಮುನಗೋಡು, ಹಳಿಯಾಳ, ದಾಂಡೇಲಿ, ಜೊಯ್ಡ, ಹೀಗೆ ತಾಲೂಕುಗಳು ಇದ್ದಾವೆ. ಈ ತಾಲೂಕಿನವರು ಘಟ್ಟದ ಕರಾವಳಿ ಭಾಗದವರಲ್ಲ. ನಾವು ಮಲೆನಾಡಿನವರು ಇದ್ದೀವಿ, ಬಯಲುಸೀಮೆ ಭಾಗದವರು ಇದ್ದೀವಿ, ಎಲ್ಲ ಟೈಪ್ ಇದ್ದೀವಿ. ನಾವು ಧಾರವಾಡ ಜಿಲ್ಲೆಗೆ ಹೊಂದಿಕೊಂಡೇ ಇದ್ದೀವಿ. ನಾವು ಮಂಗಳೂರಿಗೆ ಹೋಗೋದಿದ್ದರೆ ಉಡುಪಿ ಜಿಲ್ಲೆಯನ್ನು ದಾಟಿ ಹೋಗಬೇಕಾಗುತ್ತೆ. ಇಲ್ಲಿ ಆ ಪ್ರಶ್ನೆಗಳು ಬರೋದಿಲ್ಲ. ಹಾಗಾಗಿ ಯಾವ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಸೇರಿಸಿಕೊಂಡು ಅಲ್ಲಿ ಮಂಜೂರಿ ಪಡೆಯುವಂಥ ಪ್ರಯತ್ನವನ್ನು ಮಂಗಳೂರು ಭಾಗದ ಜನ ಕೈ ಬಿಡಬೇಕು. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನವನ್ನು ಹರಿಸಿ ನಾವು ಧಾರವಾಡ ಹೈಕೋರ್ಟಿನ ವ್ಯಾಪ್ತಿಯಲ್ಲಿ ಇರ್ತೇವೆ. ಅದಕ್ಕೆ ಸಾಕಷ್ಟು ವೈಜ್ಞಾನಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾದಂಥ ಕಾರಣಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ನಾವು ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲೇ ನಾವು ಇರ್ತೇವೆ. ಯಾವ ಕಾರಣಕ್ಕೂ ನಮಗೆ
ಮಂಗಳೂರು ಬೇಡ ಅನ್ನುವಂಥ ಒಂದು ಆಗ್ರಹವನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಮಾಡ್ತಾ ಇದ್ದೀನಿ.